ಹಲೋ ಎವ್ರಿವನ್, ನಾವಿವತ್ತು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಗೃಷ್ಣೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಗೃಷ್ಣೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ನಿಂದ 30 ಕಿಲೋಮೀಟರ್ ಹಾಗೂ ಪ್ರಸಿದ್ಧ ಎಲ್ಲೋರ ಗುಹೆಗಳಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಪುರಾಣದ ಪ್ರಕಾರ ದೇವಗಿರಿ ಎಂಬ ಪರ್ವತದ ಸಮೀಪದ ಗ್ರಾಮವೊಂದರಲ್ಲಿ ಸುಧರ್ಮ ಹಾಗೂ ಸುದೇಹ ಎನ್ನುವ ಬ್ರಾಹ್ಮಣ ದಂಪತಿಗಳು ವಾಸವಿದ್ದರು. ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಹಾಗಾಗಿ ಸುದೇಹಳು ತನ್ನ ತಂಗಿಯಾದ ಗ್ರೀಷ್ಣೆಯನ್ನು ಪತಿಗೆ ಕೊಟ್ಟು ವಿವಾಹ ನಿರ್ವಹಿಸ್ತಾಳೆ. ಗ್ರೀಷ್ಣೆ ಮಹಾನ್ ಶಿವಭಕ್ತೆ. ಪ್ರತಿದಿನ 101 ಲಿಂಗಗಳನ್ನು ಮಾಡಿ ಪೂಜಿಸಿ ಅಲ್ಲಿಯೇ ಇದ್ದ ಕೊಳದಲ್ಲಿ ಬಿಡುತ್ತಿರ್ತಾಳೆ. ಕೆಲ ವರ್ಷಗಳ ನಂತರ ಇವರಿಗೆ ಒಂದು ಗಂಡು ಸಂತಾನವಾಗುತ್ತದೆ. ಅಕ್ಕ ತಂಗಿ ಇಬ್ಬರು ತಮ್ಮ ಪತಿಯೊಂದಿಗೆ ಸುಖವಾಗಿ ಜೀವನ ನಡೆಸ್ತಾ ಇರ್ತಾರೆ. ಹೀಗಿರುವಾಗ ಒಮ್ಮೆ ಅಕ್ಕಳಿಗೆ ತಂಗಿ ಹಾಗೂ ಮಗುವಿನ ಮೇಲೆ ಅಸೂಯೆ ಉಂಟಾಗಿ ಗ್ರೀಷ್ಣೆಯು ಶಿವಪೂಜೆಯಲ್ಲಿರುವ ಸಮಯ ನೋಡಿಕೊಂಡು ಮಗುವನ್ನು ತುಂಡರಿಸಿ ಅಲ್ಲೇ ಇದ್ದ ಕೊಳದಲ್ಲಿ ಬಿಸಾಡ್ತಾಳೆ. ಆದರೂ ವಿಚಲಿತಳಾಗದ ಗ್ರೀಷ್ಣೆಯು ಶಿವಪೂಜೆಯನ್ನು ನೆರವೇರಿಸ್ತಾಳೆ. ಇದರಿಂದ ಸಂತುಷ್ಟನಾದ ಶಿವನು ಪ್ರತ್ಯಕ್ಷನಾಗಿ ಗ್ರೀಷ್ಣೆಗೆ ಮಗುವನ್ನು ಹಿಂದಿರುಗಿಸುವುದಲ್ಲದೆ ಅಕ್ಕಳನ್ನು ಶಿಕ್ಷಿಸೋದಕ್ಕೆ ಮುಂದಾಗ್ತಾನೆ. ಆಗ ಶಿವನನ್ನು ತಡೆದ ಗ್ರೀಷ್ಣೆಯು ಅಕ್ಕನನ್ನು ಕ್ಷಮಿಸುವಂತೆ ಕೋರಿ ಅವನು ಇಲ್ಲೇ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಬೇಕೆಂದು ಕೋರಿಕೊಳ್ಳುತ್ತಾಳೆ. ಹಾಗಾಗಿ ಈ ಕ್ಷೇತ್ರವನ್ನು ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ಅಂತ ಕರೀತಾರೆ.